ಹಾಯ್ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ನಿಮ್ಮ ಯಾವುದೇ ಸುದ್ದಿ ಅಥವಾ ಜಾಹೀರಾತುಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ನಿಮಗೆ ಉತ್ತಮವಾದ ಮಾಹಿತಿಗಳನ್ನು ನೀಡಲು ಸದಾ ಸಿದ್ಧರಿದೆ. ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಲ ಗ್ರಾಮದ ರೈತರು ಮಳೆಗಾಗಿ ಶ್ರೀ ಗುಡ್ಡದ ತಿಮ್ಮಪ್ಪನ ಪರ್ವ ಮಲ್ಲಯ್ಯ ಪರ್ವ ಅನ್ನ ಸಂತರ್ಪಣೆ ಮಾಡಿದರು. ಇಂದು ಬೆಳಗ್ಗೆ ಊರಿನ ಗ್ರಾಮಸ್ಥರೆಲ್ಲರೂ ಶ್ರೀ ಹಯ್ಯಾಳಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ಸಂಕ್ರಪ್ಪ ತಾತನವರು ಸೇರಿ ಸತತವಾಗಿ ಒಂದು ಗುಡಿ ಮಾರನೇ ದಿನ ಒಂದು ಗುಡಿಗೆ ದೇವರ ಗೋನಾಲದಿಂದ ಸುಮಾರು ಊರಿನಿಂದ 4 ಕಿಲೋಮೀಟರ್ ಅಂತರದಲ್ಲಿ ಇರುವ ಶ್ರೀ ಗುಡ್ಡದ ತಿಮ್ಮಪ್ಪ ಹಾಗೂ ಮಲ್ಲಯ್ಯನ ದೇವಸ್ಥಾನಕ್ಕೆ ಹಲಗೆ ಡೊಳ್ಳು ಬಾಜಿಯೊಂದಿಗೆ ಹೋಗಿ ಗುಡಿ ಹತ್ರ ಗುಡ್ಡದ ತುದಿಯಲ್ಲಿ ಇರುವ ದೋಣಿ ವರ್ಷದ 12 ತಿಂಗಳು ದನಕರು ಪಶು ಪಕ್ಷಿಗಳಿಗೆ ತುಂಬಾ ಅನುಕೂಲವಿರುವ ಮತ್ತು ಕಾಯಿಲೆಗಳಿಗೆ ಕೂಡ ರಾಮಬಾಣವಾಗಿರುವ ಈ ದೋಣಿಯ ನೀರು ತೆಗೆದು ಸ್ವಚ್ಛಗೊಳಿಸಿ ವಿಶೇಷ ದೇವರ ಪೂಜೆ ಮಾಡಿ ಅಲ್ಲಿ ನೈವೇದ್ಯ ತಯಾರಿಸಿ ದೇವರ ಗೋನಾಲ, ಮಾಚಗುಂಡಾಳ, ತಿಪ್ಪನಟ್ಟಿಗೆ, ಮಾಲಗತಿ, ಬೊಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮದ ರೈತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳುವರು. ಎಲ್ಲ ವಿಜ್ಞಾನ ಸುಳ್ಳು ಆದಾಗ ಈ ದೈವಭಕ್ತಿ ಕಾರ್ಯಕ್ರಮವನ್ನು ಅನಾದಿ ಕಾಲದಿಂದಲೂ ರೈತರಿಗೆ ಮಳೆ ಬೆಳೆ ಕೈಕೊಟ್ಟಾಗ ಮಳೆ ಬರಲಿ, ರೈತ ಜಾನುವಾರುಗಳು ಚೆನ್ನಾಗಿರಲಿ ಎಂಬ ನಂಬಿಕೆಯಿಂದ ನೆರವೇರಿಸಿಕೊಂಡು ಬಂದಿದ್ದಾರೆ. ಇಲ್ಲಿನ ದೈವ ಭಕ್ತಿಯಿಂದ ಮಾಡಿದ ಕಾರ್ಯ ಇಲ್ಲಿಯವರೆಗೂ ಸುಳ್ಳಾಗಿಲ್ಲ. ತಕ್ಷಣ ಮಳೆರಾಯನ ಆರ್ಭಟ ಸ್ಟಾರ್ಟ್ ಆಗಿ ರೈತರಲ್ಲಿ ಮಂದಹಾಸ ಮೂಡಿದೆ. ಖುಷಿಯಾಗಿ ಕುಣಿತು ಕುಪ್ಪಳಿಸಿದ್ರು. ಚಂದ್ರು ಗೋನಾಲ, ಸುರಪುರ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.